ಜೈಲಿನಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪವರ್ ಟಿವಿ ವರದಿ ಬೆನ್ನಲ್ಲೇ ಗೃಹ ಇಲಾಖೆ ಅಲರ್ಟ್ ಆಗಿದೆ. 7 ಮಂದಿ ಜೈಲು ಸಿಬ್ಬಂದಿ ಸಸ್ಪೆಂಡ್ ಮಾಡಿ ಆದೇಶ ಕೊಟ್ಟಿದ್ದಾರೆ. ಫೋಟೋ ವಿಡಿಯೋ ವೈರಲ್ ಬೆನ್ನಲ್ಲೇ ಕ್ರಮ ತೆಗೆದುಕೊಳ್ಳಲಾಗಿದೆ. 7 ಅಧಿಕಾರಿಗಳನ್ನು ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಗೃಹ ಸಚಿವರು ಈಗಷ್ಟೇ ಮಾಹಿತಿಯನ್ನ ಕೊಡ್ತಾ ಇದ್ರು. ಇದು ಪವರ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್. ಪುಟ್ಟೇಸ್ವಾಮಿ, ಶ್ರೀಕಾಂತ್ ತಳವಾರ್, ವೆಂಕಪ್ಪ, ಸಂಪತ್, ಬಸಪ್ಪ ಸೇರಿದಂತೆ 7 ಅಧಿಕಾರಿಗಳು ಅಮಾನತಾಗಿದ್ದಾರೆ. ಆಂತರಿಕ ತನಿಖೆ ನಡೆಸೋದಕ್ಕೆ ಆದೇಶವನ್ನು ಕೂಡ ನೀಡಲಾಗಿದೆ. ಇದರಲ್ಲಿ ಯಾರೇ ಭಾಗಿಯಾಗಿದ್ರು ಅವರ ವಿರುದ್ಧ ಕ್ರಮ. ಡಿಜಿಪಿ ಅವರ ಬಳಿ ವರದಿಯನ್ನ ಕೇಳಿದ್ದೇನೆ ಅಂತ ಗೃಹ ಸಚಿವರು ಮಾಹಿತಿಯನ್ನ ಹೇಳಿದ್ರು. ಜಾಮರ್ ಹಾಕಲಾಗಿದೆ. ಮೊಬೈಲ್ ಹೇಗೆ ಹೋಯ್ತು ಒಳಗೆ? ಮೊಬೈಲ್ನಲ್ಲಿ ಫೋಟೋ ತೆಗೆದವರು ಯಾರು? ಇದೇ ಸಾರ್ವಜನಿಕರಿಗೂ ಇರುವಂತಹ ಪ್ರಶ್ನೆ. ಗೃಹ ಸಚಿವರಾಗಿ ಅವರಿಗೆ ಇದಕ್ಕೆ ಆನ್ಸರ್ ಇಲ್ಲ. ಆ ಫೋಟೋ ತೆಗೆದಿದ್ಯಾರು, ರಿಲೀಸ್ ಮಾಡಿದ್ಯಾರು, ಆ ಬಗ್ಗೆ ತನಿಖೆ ಮಾಡ್ತಾರೆ ಇವರು. ಇದೆಲ್ಲದರ ಬಗ್ಗೆಯೂ ತನಿಖೆ ನಡೆಸಿ ವರದಿ ಕೊಡ್ತಾರೆ. ಆ ನಂತರ ಯಾರೇ ಭಾಗಿಯಾಗಿದ್ರು ಅವರ ವಿರುದ್ಧ ಕ್ರಮ ಅಂತ ಗೃಹ ಸಚಿವರು ಹೇಳಿಕೆಯನ್ನ ಕೊಟ್ಟರು. ಏಳು ಜನ ಅಧಿಕಾರಿಗಳನ್ನು ಈಗ ಸಸ್ಪೆಂಡ್ ಮಾಡಿದ್ದೇವೆ. ಒಂದು ಶರವಣ ಜೈಲರ್ಸು, ಶರಣಬಸವ ಅಮೀನ್ಗಢ್, ಪ್ರಭು ಎಸ್ ಕಂಡೇಲ್ವಾಲ್. ಅಸಿಸ್ಟೆಂಟ್ ಜೈಲರ್ಸು LS ತಿಪ್ಪೇಸ್ವಾಮಿ, ಶ್ರೀಕಾಂತ್ ತಲ್ವಾರ್, ತಿಪ್ಪೇಸ್ವಾಮಿ LS ತಿಪ್ಪೇಸ್ವಾಮಿ, ಶ್ರೀಕಾಂತ್ ತಳ್ವಾರ್, ಇವರಿಬ್ಬರು ಜೈಲರ್, ಇದು ಸಬ್ ಅಸಿಸ್ಟೆಂಟ್ ಜೈಲರ್ಸ್. ಹೆಡ್ ವಾರ್ಡರ್ಸು ವೆಂಕಪ್ಪ ಕೊರ್ತಿ, ಸಂಪತ್ ಕುಮಾರ್ ಕಡಪಟ್ಟಿ, ವಾರ್ಡರು ಬಸಪ್ಪ ತೇಲಿ. ಇವರಿಷ್ಟು ಜನರನ್ನು ಸಸ್ಪೆಂಡ್ ಮಾಡಿದ್ದೇವೆ. ಯಾವ ರೀತಿ ಇದು ಈ ಇನ್ಸಿಡೆಂಟ್ ನಡೆದಿದೆ ಅನ್ನೋದ್ರ ಬಗ್ಗೆ ಈಗ ವರದಿಯನ್ನು ಕೇಳಿದ್ದೇನೆ. DG ಅವರು ಕೂಡ ಈಗಾಗಲೇ DG ಪ್ರಿಸನ್ಸ್ ಅವರು ಕೂಡ ಈಗ ಇನ್ಸ್ಪೆಕ್ಷನ್ ಹಾಕ್ಕೊಂಡಿದ್ದಾರೆ. ಅವರು ಕೂಡ ಬೆಳಿಗ್ಗೆ ಹೋಗಿದ್ದಾರೆ. ಇಂಥ ಘಟನೆ ನಡೀಬಾರ್ದು, ಯಾವ ಕಾರಣಕ್ಕೂ ಕೂಡ ನಡೀಬಾರ್ದು. ಆದರೆ ಈ ವ್ಯಕ್ತಿಗಳು ಯಾರು 7 ಜನ ಹೆಸರು ಹೇಳಿದ್ದೇನೆ, ಇವರು ಭಾಗಿಯಾಗಿದ್ದಾರೆ. ಅವರಿಗೆ ಆ ರೀತಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ನಮಗೆ